ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ ಮಲ್ಲಪ್ಪ ಜೋತ್ ಅವರ ಆತ್ಮೀಯರು. ಒಂದು ಕಡೆಗೆ ಜಿಲ್ಲಾ ವಿಭಜನೆ ಆಗಬೇಕು, ಜಿಲ್ಲೆಗಳ ಬೇಡಿಕೆ ಹೆಚ್ಚಾಗ್ತಾ ಇದ್ದಂತೆ ಇದೇ ಸಂದರ್ಭದಲ್ಲಿ ತಾಲೂಕುಗಳನ್ನು ಹೆಚ್ಚಿಗೆ ಮಾಡಿರಿ, ಅದು ಬೇಡಿಕೆ ಸ್ಟಾರ್ಟ್ ಆಗ್ತಾಯಿದೆ. ಯಾಕಂತಂದ್ರೆ ಭಾಳಷ್ಟು ಪಟ್ಟಣ ಪಂಚಾಯತಿಗಳು ಇವತ್ತು ನಮ್ಮದು ಜಿಲ್ಲೆ ಮಾಡೋ ಜೊತೆ ನಮ್ಮ ತಾಲೂಕುಗಳು ಘೋಷಣೆ ಮಾಡಿರಿ. ಅವ್ರ ಬೇಡಿಕೆ ಭಾಳ ವರ್ಷದಿಂದ ಇದ್ದಾವೆ. ಉದಾಹರಣೆಗೆ ಇಲ್ಲೇ ನಮ್ಮ ಮುನವಳ್ಳಿ ಯರಗಟ್ಟಿ ಹತ್ತಿರದ ಮುನವಳ್ಳಿ ನಮ್ಮದು ಒಂದು ತಾಲೂಕು ಆಗಲಿ, ಅದು ಬೆಳೀತಾ ಇದೆ. ಇವತ್ತು ಪಟ್ಟಣ ಪಂಚಾಯತಿ ಅವರು ಕೇಳ್ತಾ ಇದ್ದಾರೆ. ಇಲ್ಲೇ ಗೋಕಾಕದ ಸಮೀಪದ ಕೌಜಲಗಿ ಅವರು ನಮಗೆ ಜಿಲ್ಲೆ ಮಾಡ್ತಾಯಿದ್ರು. ಗೋಕಾಕ್ ಅದ್ರ ಜೊತೆ ನಮ್ಮದು ತಾಲೂಕು ಘೋಷಣೆ ಮಾಡಿರಿ ಕೌಜಲಗಿ ಅನ್ನುವಂಥದ್ದು. ಅದೇ ಕಾರಣಕ್ಕೆ ಮುಗುಳ್ಕೋಡು ಅದನ್ನಿಗೆ ಹೋಗ್ತದೆ, ನಿಮ್ಗೆ ಗೊತ್ತದ. ಅದು ಸಹಿತ ಇವತ್ತು ನಮ್ಗೆ ಹೌದಪ್ಪ ನಮ್ಮದು ತಾಲೂಕು ಮಾಡಿರಿ ಅಂತ. ಅಂದ್ರೆ ಏಕಕಾಲಕ್ಕೆ ಈ ಜಿಲ್ಲೆ ವಿಭಜನೆ ಜೊತೆಗೆ ಜಿಲ್ಲೆಗಳಾಗುವ ಜೊತೆಗೆ ತಾಲೂಕುಗಳು ಆಗಿರಿ, ಅದರಲ್ಲಿ ಇನ್ನೂ ಸ್ವಲ್ಪ ನಾವು ಅನುಕೂಲಗಳು ಹೆಚ್ಚಾಗ್ತವೆ ನಮಗೆ ಅನ್ನುವಂಥ ಬೇಡಿಕೆ ಆಯಾ ಪಟ್ಟಣ ಪಂಚಾಯತಿ ಜನರ ಬೇಡಿಕೆ ಆಗಿದೆ. ಅದೇ ಕಾಲಕ್ಕೆ ಇವು ಹೋರಾಟ ಮತ್ತು ನಿಜವಾಗಿಯೂ ಇವತ್ತು ಕೌಜಲಗಿದಾಗಿರ್ಬೋದು, ಮುಗುಳ್ಕೋಟದಾಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಮುನವಳ್ಳಿ ಅವ್ರದ್ದಾಗಿರ್ಬೋದು, ಮುನವಳ್ಳಿ ಒಂದು ತಾಲೂಕು ಆಗಲ್ಲ ಅಂತೇಳಿ ಅಲ್ಲಿ ಜನರು ಸಹಿತ ಭಾಳ ವರ್ಷಗಳಿಂದ ಕೇಳ್ತಾ ಇದ್ದಾರೆ ನಮ್ಮದು ಆಗಲಪ್ಪ ತಾಲೂಕು ಅಂತೇಳಿ. ಈಗ ಅಲ್ಲಿ ಯರಗಟ್ಟೆ ಆಗ್ಯದ, ಅರಬಕಬರಟ್ಟಿ ಆಯಿತು, ಮನಮೆಣ್ಣೆ ಆಯಿತು, ಆ ಭಾಗದಲ್ಲೂ ಬಾಗಲಕೋಟೆ ಭಾಗದಲ್ಲೇನೋ ಸಹಿತ ಅಲ್ಲಿ ಮಹಾಲಿಂಗಪುರ ನಮ್ಮದು ಆಗಬೇಕು ಅಂತ ಅವರು ಬೇಡಿಕೆ ಇಡ್ತಾ ಇದ್ದಾರೆ. ಅಂದ್ರೆ ಇವೆಲ್ಲ ಯಾಕೆ ಬೇಡಿಕೆಗಳಾಗ್ತಾ ಇದ್ದಾವಪ್ಪ ಅಂದ್ರೆ ಜನಸಂಖ್ಯೆ ಹೆಚ್ಚಾಗಲಿಕ್ಕತ್ತದ, ವ್ಯಾಪಾರ ಹೆಚ್ಚಾಗಲಿಕ್ಕತ್ತದ, ಈ ಊರು ಬೆಳೀತಾ ಇದ್ದಾವೆ. ಮತ್ತು ಅದೇ ಕಾಲಕ್ಕೆ ಇನ್ನೊಂದು ಏನಪ್ಪ ಅಂತಂದ್ರೆ ಇಲ್ಲೇ ವಿಶೇಷವಾಗಿ ಹಳ್ಳಿಗಳಲ್ಲಿ ಉದ್ಯೋಗಗಳು ಕಡಿಮೆ ಆಗಿದ್ದಕ್ಕಾಗಿ ಪಟ್ಟಣಗಳ ಕಡೆ, ದೊಡ್ಡ ದೊಡ್ಡ ಊರುಗಳ ಕಡೆಗೆ, ತಾಲೂಕುಗಳ ಕಡೆಗೆ ಜನ ಆಕರ್ಷಿತರಾಗ್ತಾ ಇದ್ದಾರೆ, ಜಿಲ್ಲೆಗಳಿಗೆ ಆಕರ್ಷಿತರಾಗ್ತಾ ಇದ್ದಾರೆ, ಬೆಂಗಳೂರು ಕಡೆಗೆ ಆಕರ್ಷಿತರಾಗ್ತಾ ಇದ್ದಾರೆ. ಯಾಕಂದ್ರೆ ಉದ್ಯೋಗಗಳು ಸಿಗ್ತಾ ಇಲ್ಲ ಹಳ್ಳಿಗಳಲ್ಲಿ ಅನ್ನೋ ಕಾರಣಕ್ಕಾಗಿ. ಮತ್ತು ಇದು ಸತ್ಯನೂ ಅದಿಲ್ಲ ಅಂತಲ್ಲ. ಹೀಗಾಗಿ ಇವತ್ತು ನಗರೀಕರಣ ಅನ್ನೋದು ಜಾಸ್ತಿ ಆಗಲಿಕ್ಕೆ ಎಲ್ಲ ಕಡೆ. ಅದರ ಆಯ್ತು ನೆಟ್ ಹೆಲ್ಪ್ ಆಗ್ತದೆ ನಮಗೆ. ಒಂದು ಸ್ವಲ್ಪ ತಾಲೂಕು ಆದರೆ ಒಂದು ಸ್ವಲ್ಪ ತಾಲೂಕು ಮಟ್ಟದ ಆಫೀಸ್ಗಳು ಬರ್ತಾವೆ, ಉದ್ಯೋಗಗಳು ಬರ್ತಾವೆ, ಬೇರೆ ಮಾರ್ಕೆಟ್ ದೊಡ್ಡದಾಗ್ತದೆ ಅನ್ನೋದು ಎಲ್ಲರದ್ದು ಅಭಿಪ್ರಾಯ. ಹೀಗಾಗಿ ತಾಲೂಕು ಮಾಡಿರೋಂಥ ಬೇಡಿಕೆಗಳು ಕಳೆದ 20-30 ವರ್ಷಗಳಿಂದ ಬರ್ತಾನೆ ಇದ್ದಾವೆ. ಅದರಲ್ಲೂ ಕೌಜಲಗಿ ಕುರಿತಾಗಂತೂ ಭಾಳ ದಿನಗಳಿಂದ 30 ವರ್ಷ ಮೇಲ್ಪಟ್ಟಾಗಿರ್ಬೋದು. ಅದು ಅವರು ನಿಜವಾಗಿಯೂ ಕೌಜಲಗಿ ಜನ ಈ ಮೂಡಲಿಗಿಂತ ಮೊದಲು ನಮ್ಮ ಜಿಲ್ಲಾ ಆಗಲಿ ಅಂತ ಭಾಳ ಹೋರಾಟ ಮಾಡಿದವರು. ಮೊದಲದು ಏನಪ್ಪ ಅಂತ ಈಗ ಪಟ್ಟಣ ಪಂಚಾಯತಿನೂ ಆಗಿದೆ ಕಾಣ್ತದದು. ಈಗ ನಂತರ ಮತ್ತು ಗ್ರಾಮ ಪಂಚಾಯತ್ ಆಯಿತು, ಮತ್ತೀಗ ನಮ್ಮದು ಮೊದಲ ಪಟ್ಟಣ ಪಂಚಾಯತ್ ಆಗಲಿ ಅಂತ ಕೆಲವು ಜನ ಅಂದರೆ, ಈಗ ಕೆಲವೊಂದು ಜನ ಇಲ್ಲ ನಮ್ಮ ತಾಲೂಕು ಆಗೋದು ಯೋಗ್ಯದ ಅನ್ನುವಂಥ ತಾಲೂಕು ಘೋಷಣೆ ಮಾಡಲಿ ಅಂತ. ಒಟ್ಟಾರೆ ಗೊಂದಲದಲ್ಲಿ ಅಲ್ಲಿ ನಾಯಕರು ನಿಜವಾಗಿ ಗೊಂದಲದಲ್ಲಿರೋದರಿಂದಾಗಿ ಒಮ್ಮೆ ಹೀಗೆ ವಿಚಾರಗಳು ಬರ್ತಾ ಇದ್ದಾವೆ. ಆದರೆ ನಿಜವಾಗೂ ಅಲ್ಲೇ ಕೌಜಲಗಿಯಲ್ಲಿ ಜನಕ್ಕೆ ನಮ್ಮ ತಾಲೂಕು ಆಗಬೇಕು ಅಂತ ಸುತ್ತಮುತ್ತ ಒಂದಿಷ್ಟು ಹಳ್ಳಿಗಳಿಗೆ ಕೌಜಲಗಿ ಒಂದು ಸೆಂಟ್ರಲ್ ಪ್ಲೇಸ್ ಆಗಿದೆ. ಅಲ್ಲಿ ಒಂದು 20-30 ಹಳ್ಳಿಗಳಿಗೆ. ಅದಕ್ಕೆ ಅವರು ನಮ್ಮದು ಆಗಿರಪ್ಪ ಅನ್ನುವಂಥ ಮಾತನ್ನು ಕೌಜಲಗಿ ಅವರು ಕೇಳ್ತಾ ಇದ್ದಾರೆ. ಕೌಜಲಗಿ ಊರವರು ನಮ್ಮ ಜಿಲ್ಲೆಯಲ್ಲಿ ಗೋಕಾಕ್ ಜಿಲ್ಲೆಯಲ್ಲಿ ನಮ್ಮದು ಒಂದು ತಾಲೂಕು ಮಾಡಿರಿ ಅಂತೇಳಿ. ಇದು ಈ ಚಿಕ್ಕೋಡಿ ಏನು ಜಿಲ್ಲೆ ಗೋಕಾಕ್ ಜಿಲ್ಲೆ ಅದರ ಇದ್ರ ಜೊತೆಗೆ ನಮ್ಮ ತಾಲೂಕು ಆಗಿಬಿಟ್ಟಿದಪ್ಪ ಅಂದ್ರೆ ಎಲ್ಲಾದರೂ ಸೇರ್ತೀವಿ ನಾವು ಅನ್ನುವಂಥ ಭಾವ. ಅದೇ ಕಾಲಕ್ಕೆ ಈ ಕೌಜಲಗಿ ರಾಮದುರ್ಗ ಸಮೀಪ ಇರೋದ್ರಿಂದ ನಮ್ಗೆ ಬೇಕಾದ್ರೆ ರಾಮದುರ್ಗ ತಾಲೂಕಲ್ಲಿ ಸೇರಿಸ್ರಿ, ಅಥವಾ ರಾಮದುರ್ಗ ತಾಲೂಕದ ಜೊತೆಗೆ ನಮಗೆ ಗುರುತಿಸ್ಕೊಳ್ರಿ ಅನ್ನೋಂಥ ಮಾತನ್ನು ಕೆಲವು ಮಾತಾಡ್ತಾ ಇರ್ತಾರೆ. ಆದ್ರೆ ಮುಖ್ಯವಾಗಿ ಅವ್ರು ಕೌಜಲಗಿ ಅವ್ರಿಗೆ ಬೇಕಾಗಿದ್ದಂಥ ಒಂದು ವಿಷಯ ಏನಪ್ಪ ಅಂದ್ರೆ ನಮ್ಮ ತಾಲೂಕು ಆಗಲಿ, ಎಲ್ಲಾದ್ರಾಗಲಿ ಘೋಷಣೆ ಆಗಲಿ, ನಮ್ಮ ತಾಲೂಕು ಆಗಲಿ ಅಂತ. ಅದೇ ಕಾಲಕ್ಕೆ ನಮ್ಮ ಮುನವಳ್ಳಿ ಅವರು ಮುನವಳ್ಳಿನೂ ಸಹಿತ ಈಗ ನಿಮಗೆ ಗೊತ್ತದ, ವಿಶೇಷವಾಗಿ ಯರಗಟ್ಟಿ ಘೋಷಣೆ ಆಗ್ಯದ. ಸ್ವಲ್ಪ ಕಷ್ಟದ ಕೆಲಸ ಇದ್ದರೂ ಸಹ ಮುನವಳ್ಳಿ ಅವ್ರಿಗೆ ಒಂದು ಭರವಸೆ, ನಮ್ಮ ಕಡೆ ಅಟ್ಲೀಸ್ಟ್ ತಾಲೂಕಾಗಿ ಘೋಷಣೆ ಆಗಲಿ ಅಂತೇಳಿ. ಈಗ ಹಿನ್ನೆಲೆಯಲ್ಲಿ ನೀವು ನೋಡಿದ್ರಿ ಜಿಲ್ಲಾ ವಿಭಜನೆ ನೆಲಗಟ್ಟಿನೊಳಗೆ ಸೌದತ್ತಿ ಅವರು ನಮ್ಮದು ಜಿಲ್ಲಾ ಆಗಲಿ ಅವರು ಒಂದು ಬೇಡಿಕೆ ಇಟ್ಟರು, ನಮ್ಮದು ಅದು ಮುಂದೆ ಮಾಡಿಕ್ಕೆ ಹೋಗಿರಪ್ಪ ಅಂತ. ಅದು ಎಷ್ಟು ಮಟ್ಟಿಗೆ ಆಗ್ತದೆ ಬಿಡ್ತದೆ ಬೇರೆ ವಿಷಯ. ಬಟ್ ಈ ಒಂದು ನಮ್ಮ ಸೌದತ್ತಿ ಜಿಲ್ಲಾ ಘೋಷಣೆ ಆಯ್ತಪ್ಪ ಅಂದ್ರೆ ನಮ್ಮ ತಾಲೂಕು ಆಗಲಿ ಅನ್ನೋಂಗೆ ಮುನವಳ್ಳಿ ಇರೋದು ಒಂದು ಭರವಸೆ ಮಾಡಿರಿ, ನಮ್ಮನ್ನು ದೊಡ್ಡದು ಮಾಡಿರಿ ಅಂತೇಳಿ. ಇದೇ ಹೇಳಿ ನಿಮಗೆ ಮುಗುಳ್ಕೋಡು ಅಂತೇಳಿ. ಮುಗುಳ್ಕೋಡು ಹೋದ್ನಿ ಒಂದು ಜಿಲ್ಲಾನ ಕೇಳ್ತಾ ಇದ್ದೆ, ಅದ್ರ ಸಮೀಪ ಆಗಲಿ, ಬೇಡ ಇತ್ತು ಗೋಕಾಕದಲ್ಲೇ ಉಳಿರಿ ಅಥವಾ ಮತ್ತೊಂದು ಚಿಕ್ಕೋಡಿಗೆರೆ ಹೋಗಲಿ, ಒಟ್ಟು ನಮ್ಮನ್ನು ಘೋಷಣೆ ಮಾಡಿರಿ. ರಾಯಬಾಗ ಸಮೀಪ ಆಗ್ತದೆ ಅವ್ರಿಗೆ. ಈ ಎಲ್ಲ ನೆಲಗಟ್ಟಿನಲ್ಲೇ ಇವೆಲ್ಲ ಅಲ್ಲೆಲ್ಲ ಇವೆಲ್ಲ ಎದ್ದಿದ್ದು ನೋಡಿದರೆ ಈ ಸಲ ಒಂದಿಷ್ಟು ಜನ ಹಿಂದಿನಿಂದಲೂ ಸ್ವಲ್ಪ ಈ ನಗರೀಕರಣದತ್ತ ಅಥವಾ ಜಿಲ್ಲಾಧಿಕರಣದತ್ತ ಹೆಚ್ಚು ವಾಲ್ತಾ ಇದ್ದಾರೆ ಅನ್ನೋದು ಅಷ್ಟು ಸ್ಪಷ್ಟ ಆಗ್ತದೆ. ಮತ್ತು ಅನಿವಾರ್ಯನೂ ಅದ ರೀ. ಯಾಕಂದ್ರೆ ತಾಲೂಕುಗಳು ಬೆಳೆದಂಗೆ
ಅಲ್ಲಿ ಅನೇಕ ವಿಷಯಗಳು ಬೆಳೀತಾ ಹೋಗ್ತಾವೆ. ಎಜುಕೇಷನ್ ದೃಷ್ಟಿಯಿಂದ ಇರ್ಬೋದು, ಮತ್ತು ಸಾಮಾಜಿಕ ದೃಷ್ಟಿಯಿಂದ ಇರ್ಬೋದು, ಸಾಂಸ್ಕೃತಿಕ ದೃಷ್ಟಿಯಿಂದ ಇರ್ಬೋದು, ಆರ್ಥಿಕವಾಗಿಯೂ ಆಗಿರ್ಬೋದು. ಇವತ್ತು ನಾವಂತೀವಿ ನೋಡ್ರಿ, ನಮ್ಮ ದೇಶದ ಅರ್ಥವ್ಯವಸ್ಥೆಯನ್ನು ಹೆಂಗೆ ಮಾಡ್ಕೊಂಡಿವಪ್ಪ ಅಂದ್ರೆ ಪಟ್ಟಣಗಳಿಗೆ, ಊರುಗಳಿಗೆ ಅಥವಾ ತಾಲೂಕುಗಳಿಗೆ, ಜಿಲ್ಲೆಗಳಿಗೆ ಹೆಚ್ಚು ಹೆಲ್ಪ್ ಆಗಿ ಮಾಡ್ಕೊಂಡಿವಿ ವಿನಃ ಒಂದು ಹಳ್ಳಿ ಜೀವನಕ್ಕೆ ಹೆಲ್ಪ್ ಆಗುವಂಥದ್ದು ನಾವು ಮಾಡಿಲ್ಲ. ಅಲ್ಲಿ ಉದ್ಯೋಗ ಸೃಷ್ಟಿ ಆಗುವಂಗೆ ಮಾಡಲಿಲ್ಲ, ಹಳ್ಳಿಗಳಲ್ಲಿ ಉದ್ಯೋಗ ಹುಟ್ಟುವಂಗೆ ಮಾಡಲಿಲ್ಲ. ಅಲ್ಲಿ ಎಣ್ಣೆ ಹತ್ತಿ ಅಲ್ಲೇ ಇಟ್ಕೊಂಡು ಅಲ್ಲೇ ಮಗ್ಗ ಅಂದ್ರೆ ಈ ಸೀರೆ ತಯಾರು ಮಾಡೋದು, ಇನ್ನೊಂದು ತಯಾರು ಮಾಡೋದು, ಬಟ್ಟೆ ತಯಾರು ಮಾಡೋವಂಥದ್ದು, ಜೊತೆಗೆ ಎಣ್ಣೆ ತಯಾರು ಮಾಡೋವಂಥದ್ದು ಸಹಿತ ಅಲ್ಲೇ ಉಳಿದಿದ್ರು ಹಳ್ಳಿಗಳಲ್ಲೇ. ಇವತ್ತು ಈ ಪರಿಸ್ಥಿತಿ ನಮ್ಮ ತಾಲೂಕು ಮಾಡಲಿ, ನಮ್ಮ ಜಿಲ್ಲಾ ಮಾಡಲಿ ಬರ್ತಾ ಇರಲಿಲ್ಲ ಏನೋ. ಆದರೆ ಇವತ್ತು ನಾವು ಭಾಳ ದೂರ ಸಾಗಿ ಬಂದಿದ್ದೀವಿ. ಇವತ್ತು ಈಗ ಮళ్ళీ ನಾವು ಹಳ್ಳಿಗೆ ಹೋಗೋದು ಎಷ್ಟು ಮಟ್ಟಿಗೆ ಸಾಧ್ಯ ಚರ್ಚೆ ಬೇರೆ ವಿಷಯ. ಆದರೆ ಇವತ್ತೇನದಪ್ಪ ಅಂದ್ರೆ ಇದ್ದ ಹಳ್ಳಿಗಳಿಂದನೇ ಮತ್ತಷ್ಟು ಬದಿಯ ಹೋಬಳಿನೋ ತಾಲೂಕಿಗೂ ಸೇರಿಸಬೇಕು ಅನ್ನುವಂಥ ಮಾತುಗಳು ಬರ್ತಾ ಇದ್ದಾವೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದಕ್ಕೆ ಕಾರಣ ನಾವು ಇಟ್ಟಂಥ ಹೆಜ್ಜೆ, ಮೊದಲಿಗೆ ನಾವು ಇಟ್ಟಂಥ ಹೆಜ್ಜೆ ಈ ತಾಲೂಕಾ, ಜಿಲ್ಲಾ, ಅದರ ನಂತರ ರಾಜ್ಯ ಹಿಂಗೆಲ್ಲ ಮಾಡ್ತಾ ಬಂದ್ವಿ. ಆದರೆ ಗ್ರಾಮೀಣ ಮಟ್ಟದಲ್ಲಿ ನಾವು ಆರ್ಥಿಕ ವಿಕೇಂದ್ರೀಕರಣ ಇದುವರೆಗೆ ಮಾಡಲಿಲ್ಲ ಅನ್ನೋದು ಈ ಎಲ್ಲ ಬೆಳವಣಿಗೆಗಳಿಗೆ ಮೂಲ ಆಸರ, ಮೂಲ ಕಾರಣ ಅನ್ನೋದು ನಮ್ಮ ಮರೆಯೋಕ್ಕಾಗೋದಿಲ್ಲ. ಒಟ್ಟಾರೆ ಆಗಲಿ ಈಗ ಒಂದು ಏನು ತಾಲೂಕುಗಳ ಘೋಷಣೆಗಾಗಿ ಏನು ಕೇಳ್ತಾ ಇದ್ದಾರ, ಇವು ಸಹಿತ ಭಾಳ ಅನಿವಾರ್ಯ ಇದಾವೆ. ಹಿಂದಿನ ಆಗುವಂಥವನ್ನ ಇವು ಆಗಲೇಬೇಕಾದಂಥವು. ಯಾಕಂತಂದ್ರೆ ಇದ್ದ ಈ ಜಿಲ್ಲೆಗಳು ಒಂದಿಷ್ಟು ಭಾಳ ಜನಸಂಖ್ಯೆ ಹೆಚ್ಚಾಗಿದ್ದರಿಂದಾಗಿ, ಭಾಳ ಭಾಳ ವಿಸ್ತಾರವಾಗಿ ಹಬ್ಬಿದ್ದರಿಂದಾಗಿ ಜಿಲ್ಲೆಗಳು ಹೊಡಿಬೇಕು ಅನ್ನುವಂಥ ಮಾತು ಬಂದದ್ದು. ಇವತ್ತು ಬೆಳಗಾವಿ ಒಂದು ದೊಡ್ಡ ಜಿಲ್ಲೆಯಾಗಿ ಉಳಿದದ. ಅದು ಹೊಡೆಯುವಂಥ ಕೆಲಸ ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ ಅಂತ ಸೂಚನೆ ಬರ್ತಾ ಇದ್ದಾವೆ. ಇದೇ ಕಾಲಕ್ಕೆ ಅವ್ರ ಜೊತೆ ನಮ್ಮದು ತಾಲೂಕುಗಳನ್ನ ಘೋಷಣೆ ಮಾಡಲಿ ಅನ್ನೋ ಸಹಿತ ಇವತ್ತು ಸಾಕಷ್ಟು ಚರ್ಚೆ ಜೊತೆಗೆ ಹೋರಾಟಗಳು, ಸ್ಟ್ರೈಕ ಮಾಡುವಂಥದ್ದು ಅಥವಾ ಪೂರ್ವಭಾವಿಯಾಗಿ ಡಿಸ್ಕಷನ್ ಮಾಡುವಂಥ ಕೆಲಸಗಳು ನಡೆದಾವೆ. ಇದು ಎಷ್ಟು ಮಟ್ಟಿಗೆ ಇವಾಗ ಇದಕ್ಕೆ ಕಾರ್ಯರೂಪ ಬರ್ತಾವೆ ಅನ್ನೋದು ಈಗ ತುರ್ತಿಗೆ ಹೇಳಿದೆ ಹೋದರು. ಇವತ್ತು ಹಾಕಿದಂಥ ಬೀಜ ನಾಳೆ ದೊಡ್ಡ ಗಿಡ ಆಗ್ತದೆ, ಹೆಮ್ಮರ ಆಗ್ತದೆ ಅನ್ನೋದು ಸಾಮಾನ್ಯವಾಗಿ ಎಲ್ಲರ ಅಭಿಪ್ರಾಯ. ಈ ದೃಷ್ಟಿ ಇಟ್ಕೊಂಡು ಇವತ್ತು ಕೌಜುರಿದಾಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಏನಪ್ಪ ಮುನವಳ್ಳಿ ಆಗಿರ್ಬೋದು, ಮತ್ತು ನಮ್ಮ ಮುಗುಳು ಕೊಡೋದಾಗಿರ್ಬೋದು, ಇವು ಸಹಿತ ತಾಲೂಕುಗಳಾಗೋದು ಭಾಳಷ್ಟು ಸಾಧ್ಯದ. ಆ ತಾಲೂಕುಗಳು ಯಾಕಪ್ಪ ಅಂತಂದ್ರೆ ಎಷ್ಟು ಡಿವೈಡ್ ಆಗ್ತಾವೆ, ಅದರಿಂದ ಸಹಜವಾಗಿ ಅಧಿಕಾರ ಏನಪ್ಪ ಅಂದ್ರೆ ವಿಕೇಂದ್ರೀಕರಣ ಆಗೋ ಜೊತೆಗೆ ಆರ್ಥಿಕವಾಗಿ ಫಲ ನೀಡೋದಕ್ಕೆ ಫಂಡು ಸಾಕಷ್ಟು ಬರ್ತದೆ ಅನ್ನೋದು ಈಗಾಗಲೇ ಸಾಕಷ್ಟು ಚರ್ಚೆ ಆಗ್ತಾ ಇದ್ದಾವೆ. ಆ ಫಂಡ್ ತೊಗೊಂಡು ತಾಲೂಕುಗಳು ಇನ್ನೂ ಅಭಿವೃದ್ಧಿ ಮಾಡ್ಬೋದು ಅನ್ನೋಂಥ ಮಾತುಗಳಿದ್ದಾವೆ. ಮತ್ತು ಶಿಕ್ಷಣ ಸಂಸ್ಥೆಗಳು ಹೆಚ್ಚಾಗೋದ್ರಿಂದ ಸಹಜವಾಗಿ ಶೈಕ್ಷಣಿಕವಾಗಿ ಮುಂದುವರೆದ ಜನರು ಹೆಚ್ಚಾಗ್ತಾರೆ, ಅದ್ರ ಸಾಂಸ್ಕೃತಿಕ ಬೆಳೀತದೆ ಅನ್ನೋದು ಎಲ್ಲರ ಕನಸು. ಅದು ಈ ಕನಸು ಈಡೇರ್ತದನ ಅನ್ನುವಂಥದ್ದು. ಯಾಕಂದ್ರೆ ಒಮ್ಮೆಲೆ ಎಲ್ಲ ಜಿಲ್ಲೆಗಳನ್ನ ಮಾಡಿರಿ, 4 ಜಿಲ್ಲೆಗಳನ್ನ ಮಾಡಿರಿ, ಒಂದು 4-5 ತಾಲೂಕುಗಳನ್ನ ಮಾಡಿರಿ ಅಂದರೆ ಆಡಳಿತ ನಡೆಸೋರಿಗೆ ಎಷ್ಟು ತೊಂದರೆ ಆಗ್ತದೆ ಅಂತ ಈಗಾಗಲೇ ಗೊತ್ತಿದ್ದ ವಿಷಯ ಇದೆ. ಆದರೂ ಸಹಿತ ಇವರೆಲ್ಲರೂ ಏನು ಬೇಡಿಕೆ ಇಡ್ತಾ ಇದ್ದಾರೆ, ತಾಲೂಕದ ಬೇಡಿಕೆ ಇರಲಿ, ಜಿಲ್ಲೆದ ಬೇಡಿಕೆ ಇರಲಿ, ಇವ್ರು ಇಡುವಂಥವ್ರು ಮಾತ್ರ ಒಂದು ಜೆನ್ಯೂನ್ ಆಗಿ ಇಟ್ಟಿದ್ದಾರೆ. ಹೌದು ಆಗಬೇಕು ಕಾಲಕ್ಕೆ ತಕ್ಕಾಗ ಅಂತೇಳಿ ನಾವು ಏನು ಆರ್ಥಿಕ ನೀತಿಯನ್ನು ಅಳವಡಿಸ್ಕೊಂಡಿವಿ, ಆ ಆರ್ಥಿಕ ನೀತಿಯ ಸತ್ಪರಿಣಾಮ, ದುಷ್ಪರಿಣಾಮ ಇವತ್ತು ಎಲ್ಲರ ಮೇಲೂ ಆಗ್ತಾಯಿದೆ. ಯಾಕಪ್ಪ ಅಂತಂದ್ರೆ ದೊಡ್ಡ ಜಿಲ್ಲೆಗಳು ಇರೋದ್ರಿಂದ ಸಹಜವಾಗಿ ತೊಂದರೆಗಳಾಗ್ತಾಯಿದ್ದಾವೆ, ಫಂಡ್ ಬರ್ತಾಯಿಲ್ಲ, ಸಾಕಷ್ಟು ಒಂದು ಸರ್ಕಾರದ ಕೆಲಸಗಳು ಆಗ್ತಾಯಿಲ್ಲ ಅನ್ನೋದು ನಮ್ಮೆಲ್ಲರ ಒಂದು ಬಹುದಿನಗಳ ಆರೋಪ. ಅದಕ್ಕಾಗಿ ಈ ಡಿಸೆಂಟ್ರಲೈಸ್ ಆಗಲಿ ಎಲ್ಲಕ್ಕೂ ಅನ್ನುವಂಥದ್ದು ಬೇಡಿಕೆ ಇತ್ತು. ಆ ದಿಶೆಯಲ್ಲೇ ಜಿಲ್ಲೆಗಳು ವಿಭಜನೆ ಆಗಲಿ ಅಂದಾಗ 4 ಜಿಲ್ಲೆಗಳಾಗಲಿ ಅಂತ ಇತ್ತೀಚೆಗೆ ಬಂದದ. ಯಾಕಂದ್ರೆ 4 ಜಿಲ್ಲಾ ಆಗಬೇಕು ಬೆಳಗಾವಿದಾಗ. ಇಲ್ಲಾಂದ್ರೆ ಮತ್ತೆ ಅವ್ರು ಮುಂದೆ ಹಾಕೋದು ಹೋಗ್ಬೇಕು. ಡಿಸೆಂಬರ್ 31 ಆಡಿದ್ರೆ ಮತ್ತೆ 10-20 ವರ್ಷ ಮುಂದೆ ಹೋಗ್ತದೋ, 4-5 ವರ್ಷ ಹೋಗ್ತದೆ, ಯಾರಿಗೂ ಗೊತ್ತು. ನಾಳೆ ಏನಾಗ್ತದೆ ಭವಿಷ್ಯ ಅಂತ ಯಾರಿಗೂ ಗೊತ್ತಿಲ್ಲ. ಆ ನೆಲೆಯಲ್ಲಿ ನಾವು ಇವತ್ತು ಅದು ನಿರ್ಧಾರ ತೊಗೋಬೇಕಾಗಿದೆ. ಒಟ್ಟಾರೆಯಾಗಿ ಒಟ್ಟಾರೆಯಾಗಿ ಚಿಕ್ಕೋಡಿ ಮತ್ತು ಗೋಕಾಕ್ ಭಾಗದಕ್ಕೆ ಏನು ಕೆಲವೊಂದು ತಾಲೂಕುಗಳಾಗಬೇಕಂತದಾವಲ್ಲ, ಅವನ್ನ ತಾಲೂಕು ಮಾಡೋದ್ರಲ್ಲಿ ಏನು ತಪ್ಪಿಲ್ಲ, ಘೋಷಣೆ ಮಾಡಿರೋದನ್ನ. ನಂತರದಲ್ಲಿ ಏನು ಬರ್ತದೆ ಇವತ್ತು ಉದಾಹರಣೆಗೆ ನಿಮ್ಗೆ ಹೇಳಿದಪ್ಪ ಮುನವಳ್ಳಿನೂ ಅದು ಇವತ್ತು ಬೆಳೀತಾ ಇದೆ, ಊರು ಸಾಕಷ್ಟು, ಮತ್ತು ಮುಗುಳ್ಕೊಡು ಬೆಳೀತಾ ಇದೆ, ಮತ್ತು ಕೌಜರಿಗೂ ಒಂದು ಸೆಂಟ್ರಲ್ ಪ್ಲೇಸ್ ಅದು, ಅದು ಬೆಳೀತಾ ಇದೆ. ಹೀಗಾಗಿ ಒಟ್ಟಾರೆಯಾಗಿ ಈ ಜಿಲ್ಲೆಗಳೊಂದಿಗೆ ತಾಲೂಕುಗಳು ರಚನೆ ಮಾಡಿದ ಸಹಿತ ಒಂದು ರೀತಿ ಆಡಳಿತ ದೃಷ್ಟಿಯಿಂದ ಬಹಳ ಉತ್ತಮ ಆಗ್ಬೋದು, ಆಗ್ತೈತಿ ಅನ್ನೋದು ಎಲ್ಲರ ಅಭಿಪ್ರಾಯ. ಇದಕ್ಕೆ ನಿಮ್ದು ಏನು ಹೇಳ್ತೀರಿ ನೋಡ್ರಿ, ಹೇಳ್ರಿ, ಮಾತಾಡ್ತಾ ಇರಿ, ತಿಳಿಸ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನೆನೆಸ್ಬಿಟ್ಟು S16 ನ್ಯೂಸ್ ಅರ್ಥ ತಿಳಿಸ್ತಾರೆ. ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.